ಇಡೀ ಕರ್ನಾಟಕದ ಜನ ಹಾಗೆ ಬದುಕ್ತಾ ಇದ್ದಾರೋ ಹಾಗೆ ಕೊಪ್ಪಳದ 1,50,000 ಜನ ಕೊಪ್ಪಳದ ಜನ ಬದುಕಬೇಕು. ಕೊಪ್ಪಳದ ಜನ ಬದುಕಬೇಕಂದ್ರೆ ಕೊಪ್ಪಳ ಜನರಿಗೆ ಅನುಕೂಲವಾಗಿರುವಂತಹ ಗಾಳಿ, ನೀರು ಇವೆಲ್ಲ ಶುದ್ಧವಾಗಿರ್ಬೇಕಾಗ್ಯದ. ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಬರೀ ರೊಕ್ಕದಿಂದ ನಾವು ಬದುಕ್ತೇವೆ, ಅದು ಅರ್ಧ ಸತ್ಯ. ಪೂರ್ಣ ಸತ್ಯ ಏನು ಅಂದ್ರೆ ಶುದ್ಧ ಗಾಳಿ ಬೇಕು ನಮಗೆ. ಆ ಶುದ್ಧ ಗಾಳಿ, ಶುದ್ಧ ನೀರಿದ್ರೆ ಮಾತ್ರ ನಾವು ಬದುಕ್ತೇವೆ. ಬರೀ ದುಡ್ಡಿನಿಂದ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ. ನಮಗೆಲ್ಲ ಏನು ಪ್ರಮಾದ ಅಂದ್ರೆ ನಾವು ಸ್ವಾಮಿಗಳಿದ್ದೀವಲ್ಲ, ನಮಗೂ ಪ್ರಮಾದ. ನಾವು ದುಡ್ಡಿತ್ತಂದ್ರೆ ನಾವು ಆರಾಮ್ ಇರ್ತೇವಂತೆ. ಬಹಳ ಮಂದಿ ದುಡ್ಡು ಇದ್ದವರಿಗೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ. ಬೆಳ್ಳಿ ಬಂಗಾರ ಮನಾಗಿದ್ದು ಅಂದ್ರೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ. ಈ ಬೆಳ್ಳಿ ಬಂಗಾರ, ದುಡ್ಡು, ಅಧಿಕಾರ, ಅಂತಸ್ತು ಸರಳತೆಯಿಂದ, ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ ಬರ್ತವೆ. ನಮ್ಮ ಹಿಂದಿನ ಹಿರಿಯರು ಹಾಗೆ ಬದುಕ್ತಾ ಇದ್ರು, ಕೂಡಿ ಬದುಕ್ತಾ ಇದ್ರು. ನಮ್ಮ ಹಿಂದಿನ ಹಿರಿಯರು 50 ಕುಟುಂಬಗಳಿದ್ದು ನಮ್ಮಲ್ಲಿ. ಇಷ್ಟು ವಿಭಕ್ತ ಕುಟುಂಬಗಳು ಇರಲಿಲ್ಲ. ಒಂದೊಂದು ಮನೆಯಾಗ 10 ಮಂದಿ 20 ಮಂದಿ ಕೂಡಿ ಬದುಕ್ತಾ ಇದ್ರು. ಆ ಕೂಡಿ ಬದುಕ್ತಕ್ಕಂತಹ ವ್ಯವಸ್ಥೆ ಒಳಗೆ ಡೈವರ್ಸ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಗಂಡ ಹೆಂಡತಿ ಕೂಡಿ ಬದುಕ್ತಿದ್ರು. 10 ಮಂದಿ ಹೆಣ್ಮಕ್ಳು 10 ಮಂದಿ ಗಂಡ್ಮಕ್ಳು. ಅವ ಹೋಗಿ ಅಡಿಗೆ ಮನೆಗಿರುವಂತ ಹೆಂಡತಿ ಮುಖ ನೋಡಿ ಬರ್ಬೇಕಂದ್ರೆ ಅವನಿಗೆ ಮುಜುಗರ ಆಗ್ತಿತ್ತು. ಆಕಿನೂ ಕೂಡ ಹೊರಗೆ ಬಂದು ಗಂಡನ ಮುಖ ನೋಡ್ಲಿಕ್ಕೆ ಆಕಿ ಮುಜುಗರ ಆಗ್ತಿತ್ತು. ಅಂದ್ರೆ ಪರಸ್ಪರ ಗಂಡನ ಬಗ್ಗೆ, ಪರಸ್ಪರ ಹೆಂಡತಿಯ ಬಗ್ಗೆ ಪರಸ್ಪರ ಮೋಹ, ಪ್ರೀತಿ, ಈ ಸಂಬಂಧಗಳ ಕಾರಣದಿಂದ ಕುಟುಂಬಗಳು ನಡ್ಕೊಂಡು ಹೋಗ್ತಾ ಇದ್ದು. ಈಗ ವಿಭಕ್ತ ಕುಟುಂಬಗಳು ಬಂದ್ಬಿಟ್ಟು ತಾನೊಬ್ಬನೇ ಸುಖವಾಗಿರ್ಬೇಕು, ತಾನೊಬ್ಬನೇ ಆರಾಮಾಗಿರ್ಬೇಕು ಅನ್ನುವಂತಹ ಸ್ವಕೇಂದ್ರಿತವಾಗಿರುವಂತ ದುರಹಂಕಾರ ಜಾಸ್ತಿ ಆಗಿದೆ ನಮ್ಮಲ್ಲಿ. ಆ ಸ್ವಕೇಂದ್ರಿತವಾಗಿರುವಂತ ದುರಹಂಕಾರದ ಕಾರಣದಿಂದ ಸಮಾಜ ಕೆಳಮಟ್ಟದ ಕಡೆ ಹೋಗ್ತಾ ಇದೆ. ಅಪ್ಪ, ನಮ್ಮ ಜನ ಒಕ್ಕಲ್ತನ ಮಾಡ್ತಾ ಇದ್ರು ಅನ್ನುವಂಥ ಮಾತಿನೊಳಗ ಜೋಳ ಬೆಳಿತಾ ಇದ್ರು, ಗೋಧಿ ಬೆಳಿತಾ ಇದ್ರು, ರೊಟ್ಟಿ ಇಷ್ಟಿಷ್ಟತ್ರ ರೊಟ್ಟಿ ಮಾಡ್ತಾ ಇದ್ರು. ನಮ್ಮ ತಾಯಿಗಳು ರೊಟ್ಟಿ ಬೀಸಿ ಕೆರಿಸ್ಕೊಂಡ್ಲೆ ರೊಟ್ಟಿ ಮಾಡ್ತಾ ಇದ್ರು. ಇಷ್ಟತ್ರ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ರು. ಕೂಡು ಕುಟುಂಬಗಳು ನಮ್ಮಲ್ಲಿ ಬಹಳ ಇದ್ದು ಡೈವರ್ಸ್ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಈಗೇನಾಯ್ತು, ನಾವು ದುಡ್ಡಿನಿಂದ ಬೆನ್ನು ಹತ್ತಿದ್ವಿ, ಅಂದ್ರ ಸಂಪತ್ತಿನಿಂದ ಬೆನ್ನು ಹತ್ತಿದ್ವಿ. ಆ ಸಂಪತ್ತಿನಿಂದ ಬೆನ್ನು ಹತ್ತಿದ ಕಾರಣದಿಂದ ಸಂಬಂಧಗಳಿಗೆ ನಾವು ಮಹತ್ವ ಕೊಡೋದಿಲ್ಲ. ಇಂಥದ್ದೊಂದು ಧರಣಿ 19 ದಿವಸ ಆಯ್ತು ಇವತ್ತಿಗೆ ಆರಂಭವಾಗಿ. ಇಡೀ ಕೊಪ್ಪಳ ಜನ ಇದಕ್ಕೆ ಸ್ಪಂದಿಸಬೇಕು. ಯಾಕಂದ್ರೆ ಇದ್ರಾಗ ಅಲ್ಲಂಪುರ ಬೆಳೆದವರಾಗಲಿ, ಇಲ್ಲೇನದಾರ ಇವ್ರು ಯಾರಿಗೆ, ಇವ್ರ ಹೆಂಡ್ರ ಮಕ್ಕಳಿಗೆ ಸಂಬಂಧಪಟ್ಟದ್ದಲ್ಲ ಇದು. ಇದು ವೈಯಕ್ತಿಕವಾಗಿರುವಂತಹದ್ದಲ್ಲ. ಇದು ಇಡೀ ಕೊಪ್ಪಳದ 1,50,000 ಜನರಿಗೆ ಸಂಬಂಧಪಟ್ಟಂತಹದ್ದು. ನಾನೀಗ ಅಲ್ಲಿ ಹೋಗಿ ನೋಡಿ ಬಂದೆ. ಗಾಳಿ ಹೊಲಸಾಗ್ಯದ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ಯದ. ಯಾವ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತದೋ ನಮ್ಮ ಆಯುಷ್ಯ ಕಡಿಮೆ ಕೊಂತ ಹೋಗುತ್ತೆ. ನಾನು ಕಪ್ಪತ್ತಗುಡದಿಂದ ಬಂದಿದ್ದೇನೆ. ನಮ್ಮ ಕಪ್ಪತ್ತಗುಡದಲ್ಲಿ ಲಕ್ಷ ಗಿಡ ಮರಗಳಿದಾವೆ ಅನ್ನುವಂಥ ಮಾತಿನೊಳಗ ಅಲ್ಲಿ ಆ ಆಕ್ಸಿಜನ್ ಅನ್ನುವಂತಹ ಪ್ರಾಣವಾಯು ಅದು ಉಕ್ಕಿ ನಮ್ಮ ಬದುಕಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ. ಹಾಗಾಗಿ ಬದುಕಲಿಕ್ಕೆ ಬರೀ ದುಡ್ಡಲ್ಲ, ಬದುಕಲಿಕ್ಕೆ ಸಂಪತ್ತು ಒಂದೇ ಅಲ್ಲ ನಮ್ಮ ಕಾರಣ. ಬದುಕಲಿಕ್ಕೆ ಶುದ್ಧ ಹವೆ, ಸ್ವಚ್ಛ ಗಾಳಿ, ಜೊತೆಗೆ ಕುಡಿಯುವ ಶುದ್ಧ ನೀರು, ಇವು ತುಂಬಾ ಅಗತ್ಯವಾಗಿರುವಂತಹ ಸಂಗತಿಗಳು. ಆದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಬಿದ್ದು ಇವೆಲ್ಲ ವಂಚನೆ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಆ ಶುದ್ಧ ಗಾಳಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ, ಶುದ್ಧ ನೀರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ. ಕುಡಿಲಿಕ್ಕೆ ಶುದ್ಧ ಗಾಳಿ ಇಲ್ಲ, ಕುಡಿಲಿಕ್ಕೆ ಶುದ್ಧ ನೀರಿಲ್ಲ. ಪರಿಸ್ಥಿತಿ ಹೀಗಾಯ್ತು ಅಂದ್ರೆ ಆಯುಷ್ಯ ಕಡಿಮೆ ಕೊಂತ ಬರ್ತಾರೆ. ಅಪ್ಪ, ಬದುಕಿದ್ರೆ ತಾನೇ ಎಲ್ಲ ಅನುಭವಿಸೋದು. ಬದುಕ ಇಲ್ಲಂದ್ರ, ಆಯುಷ್ಯ ಇಲ್ಲಂದ್ರ ನಾವು ಮುಂದ ಬದುಕನ್ನ ಸ್ಮಶಾನದಲ್ಲಿ ಕಟ್ಟಿಕೋಬೇಕಾಗತ್ತೆ. ಸ್ಮಶಾನದಲ್ಲಿ ಕಟ್ಟಿಕೊಳ್ಳೋದಲ್ಲ ಬದುಕು, ಇಲ್ಲಿ ಈ ಧರ್ಮಕ್ಷೇತ್ರದಲ್ಲಿ ಕಟ್ಟಿಕೊಳ್ಳೋದ. ನಮ್ಮ ಮನೆಗಳು ಚಲೋ ಆಗಬೇಕಾಗದ. ಕೊಪ್ಪಳ ಮತ್ತು ಕೊಪ್ಪಳ ಜಿಲ್ಲೆಯ ಎಷ್ಟು ತಾಲೂಕು? ಕೊಪ್ಪಳ ಜಿಲ್ಲೆ 7 ತಾಲೂಕಿನ ಜನ ಸುರಕ್ಷಿತವಾಗಿ, ಸುಕ್ಷೇಮವಾಗಿ, ಸ್ವಸ್ಥವಾಗಿ ಇರುವಂತಹ ಅಗತ್ಯ ಈ ಸಂಗತಿಯಲ್ಲಿ ಅಡಕವಾಗ್ಯದ. ಹಾಗಾಗಿ ಶುದ್ಧ ಗಾಳಿ ಬಹಳ ಮಹತ್ವದ್ದು, ಶುದ್ಧ ನೀರು ಬಹಳ ಮಹತ್ವದ್ದು. ಸುಮ್ಮನೆ ಈ ರಸ್ತೆದಾಗ ಅಡ್ಡಾಡ್ಬಿಟ್ರೆ ಸಾಕು,
ನಮ್ಮ ಮೂಗು ಹೊಗೆಕೊಳಿವಾದಂಗೆ ಆಗ್ತಾವ. ಮೂಗು ಹೊಗೆಕೊಳಿವಾದಂಗೆ ಆಗ್ತವೆ. ನಾವು ಬ್ಯಾಡಂದ್ರೂ ನಾವು ಒಲ್ಲೆಂದ್ರೂ ಒಳಗೆ ಡಸ್ಟ್ ಹೋಗ್ತಾ ಇದೆ. ಅದು ಶ್ವಾಸಕೋಶದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಾಳೆ ಕ್ಯಾನ್ಸರ್ ಅನ್ನುವಂಥ ರೋಗ ಖಂಡಿತ ಬರ್ತಾವ. ನಾಳಲ್ರಿ ಇವತ್ತೇನು ನಾನೀಗ ಹಳ್ಳಿಗೆ ಹೋಗಿದ್ದಲ್ಲೇ ಆ ಶಾಲಾ ಮಕ್ಕಳು ಹೇಳ್ತಾ ಇದ್ರು, ಬುದ್ಧಿಯವರ ನಮ್ಮೂರಾಗ ವಾರಕ್ಕ ತಿಂಗಳಿಗೆ ಕ್ಯಾನ್ಸರ್ ರೋಗಿಗಳು ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ, ಹಳ್ಳಿಗಳು ಹಾಳಾಗ್ತಾ ಇದ್ದಾವೆ. ಬುದ್ಧಿಯವರ ಏನಾರ ಮಾಡಿ ನಮಗೆ ಶುದ್ಧ ಗಾಳಿಯನ್ನು ಒದಗಿಸೋ ಮಾಡ್ರಿ. ಇದಕ್ಕೆ ಒಂದೇ ದಾರಿ, ಕೊಪ್ಪಳದ ಜನ ಜಾಗೃತರಾಗಬೇಕು, ಕೊಪ್ಪಳದ ಜನ ಎಚ್ಚರಾಗಬೇಕು, ಕೊಪ್ಪಳ ಸುತ್ತಮುತ್ತಲ ಹಸಿರು ವಾತಾವರಣ ನಿರ್ಮಾಣ ಆಗಬೇಕು. ಅದು ಗಿಡ ಮರಗಳನ್ನು ಹಚ್ಚಬೇಕು. ಒಂದು ಗಿಡ ಅಂದ್ರೆ ಗಿಡ ಅಲ್ರಿ, ಅದೊಂದು ಪರಂಪರೆ. ಒಂದು ಬೀಜ ಅಂದ್ರೆ ಅದು ಬೀಜ ಅಲ್ಲ, ಅದೊಂದು ಭವಿಷ್ಯ. ಒಂದು ಮನೆ ಮುಂದೆ ಒಂದು ಗಿಡ ಇತ್ತಂದ್ರೆ ಚಂದ ಕಾಣಿಸ್ತದ್ರಿ. ಒಂದು ಗಿಡ ಇತ್ತಂದ್ರೆ ಚಂದ ಕಾಣಿಸ್ತದ. ಪಾಶ್ಚಿಮಾತ್ಯ ಕವಿ ಜಾಯ್ಸ್ ಕಿಲ್ಮರ್ ಅನ್ನುವಂತಹ ಪಾಶ್ಚಿಮಾತ್ಯ ಕವಿ ಇಂಗ್ಲಿಷ್ ನಲ್ಲಿ ಒಂದು ಕವನ ಬರೆದ, ದ ಟ್ರೀ, ಇಟ್ಸ್ ಹೆಡಿಂಗ್ ಈಸ್ ದ ಟ್ರೀ. ದ ಟ್ರೀ ಎನ್ನುವಂತಹ ಆ ಕವನವನ್ನ BM ಶ್ರೀಕಂಠಯ್ಯನವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ವೃಕ್ಷ ವಾತ್ಸಲ್ಯ ಅನ್ನುವಂಥ ಹೆಸರಿನಲ್ಲಿ. ಆ ಕವನವನ್ನು ಕೊಪ್ಪಳದವರು ಕೇಳಬೇಕು. ಓ ವೃಕ್ಷವೇ ಅದೇನು ನಿನ್ನ ಲೀಲೆ, ಓ ವೃಕ್ಷವೇ ಅದೇನು ನಿನ್ನ ಲೀಲೆ, ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಈ ಭೂಮಿಯ ಮೇಲೆ. ಹಸಿರು ರವಬಿಡುವ ಹಣ್ಣುಗಳಿಂದ ಮಣ್ಣ ಮನಕಟ್ಟಿ ರಸ ಹೀರಿ ತನಗೂ ರಸ ಸೃಷ್ಟಿಕರ್ತನೆತ್ತ ಕೈಚಾಚಿ ಪ್ರಾರ್ಥಿಸಿ ಅವರ ಅಭಿನಂದನೆ ಸಲ್ಲಿಸಿ ಹಕ್ಕಿ ಪಕ್ಕಿ ಸಕಲ ಜೀವ ಸಂಕುಲವ ಸಂರಕ್ಷಿಸಿ ಜೀವಘಾತುಕ ಹಿಮಧೂಮಗಳ ನಪ್ಪಿ ಆನಂದಿಸಿ ಮಳೆ ಮಿಂಚು ನಡೆಯೂ ಆಪ್ತನೆನಿಸಿ ಬದುಕಿಸುವ ನಿನ್ನಿಂದಲೇ ಸುಸಕಾಸಿ. ಬರೆಯಬಹುದು ನನ್ನಂತ ಮೂರ್ಖರು ಹಲವು ಕವಿತೆಗಳ, ಆದರೆ ಆ ದೇವ ಅವ ಮಾತ್ರ ಸೃಜಿಸಬಲ್ಲ ನಿನ್ನಂತ ಸಜ್ಜಿ ವೃಕ್ಷಗಳ. ಓ ವೃಕ್ಷವೇ ಅದೇನು ನಿನ್ನ ಲೀಲೆ, ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಈ ಭೂಮಿಯ ಮೇಲೆ. ಒಂದು ಗಿಡ ನೋಡ್ರಿ, ಅಲ್ಲೇ ಬೇವಿನ ಗಿಡ, ಆ ನಂತರ ಬೇರೆ ಬೇರೆ ಕಾಡು ಬದಾಮಿ ಎಲ್ಲ ಗಿಡ ಇದಾವೆ, ಸಂತೋಷ. ಒಂದು ಗಿಡ ನೋಡಿದ್ರೆ ಅಷ್ಟು ಖುಷಿ ಅನಿಸ್ತದೆ, ಒಂದು ಕೂಸು ನೋಡಿದ್ರೆ ಅಷ್ಟು ಖುಷಿ ಅನಿಸ್ತದೆ. ಆ ಕೂಸಿನಲ್ಲಿ ನೀ ಅನ್ನುವಂಥದ್ದು ಇರುದಿಲ್ಲ. ಎಲ್ಲಿ ನಾ ಅನ್ನುವಂಥದ್ದು ನೀ ಅನ್ನುವಂಥದ್ದು ಇರುದಿಲ್ಲವೋ ಅಲ್ಲಿ ಸಂತೋಷ ಇರ್ತದೆ. ಹಾಗ ಆ ಗಿಡ, ಆ ಮರ, ಅಲ್ಲಿ ನಾ ಅನ್ನುವಂಥದ್ದು ನೀ ಅನ್ನುವಂಥದ್ದು ಇರುವುದಿಲ್ಲ, ಅದು ನಮಗೆ ಸಂತೋಷ ಕೊಡ್ತದೆ. ನಾವು ಅದ್ರ ಮಗ್ಲ ಹಾಸಿ ಹೋಗ್ತೇವೆ, ನೋಡಿಯೂ ನೋಡ್ಲಾರ್ದಲ್ಲಿ ಹೋಗ್ತೇವೆ, ಕೇಳಿಯೂ ಕೇಳಾರ್ದಲ್ಲಿ ಹೋಗ್ತೇವೆ. ಇವ್ರು ಅರ್ಗೆ ಮಾಡ್ಕೋತಾರೆ ಬಿಡ, ನಮಗೇನು ಸಂಬಂಧ ಇಲ್ಲ, ನಾವು ಆರಾಮಿರ್ತೇವೆ, ನಾವು ಆರಾಮದೀವಿ ಅನ್ನುವಂತಹ ಜನರಿಗೆ ನನ್ನ ವಿನಂತಿ ಏನಂದ್ರೆ, ನೀವು ಎಚ್ಚರಾಗಬೇಕು, ನೀವು ಎದ್ದು ನಿಲ್ಲಬೇಕು. ನೀವು ಎಚ್ಚರಾಗಿ ನೀವು ಎದ್ದು ನಿಂತು ಶುದ್ಧ ಗಾಳಿ ರೊಕ್ಕ ಕೊಟ್ಟು ಎಲ್ಲ ಸಿಗುತ್ತೆ ಸಮಾಜದಲ್ಲಿ. ಆದ್ರೆ ನೀವು ಕೊಪ್ಪಳದ ರಂಗ ಸುಮ್ ಕುಂತ್ರೆ ನಾಳೆ ಮೂಗ್ಗೆ ಮೂಗ್ಗೆ ಮಾಸ್ಕ್, ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಅಡ್ಡಾಡುವಂತಹ ಸ್ಥಿತಿ ಖಂಡಿತ ಬರ್ತದೆ. ಯಾಕಂದ್ರೆ ನಾವು ಸುತ್ತಮುತ್ತ ವಾತಾವರಣ ನೋಡಿ ಬಂದೀಗ. ಈಗ ಅಲ್ಲಿ ಹೈಸ್ಕೂಲ್ ಹೋಗಿದ್ ನಾನು, ಆ ಹೈಸ್ಕೂಲ್ ಒಳಗ ಆ ಡಸ್ಕಿನ್ ಮೇಲೆ ಕೈ ಇಟ್ಟರು ಸಾಕು, ಆ ಮಕ್ಕಳ ಆ ಡಸ್ಕಿನ್ ಮೇಲೆ ಕೈ ಇಟ್ಟರು ಸಾಕು, ಇಷ್ಟಿಷ್ಟು ಕರ್ರಂದು ಆ ಧೂಳ, ಕಾರ್ಬನ್ ಡೈಆಕ್ಸೈಡ್ ಕೈಗೆ ಹತ್ತಾ ಇದೆ, ಕಾರ್ಬನ್ ಹತ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಅಲಕ್ಷ್ಯತೆ, ಕೊಪ್ಪಳದವರ ಅಲಕ್ಷ್ಯತೆ, ಕೊಪ್ಪಳದವರ ಅಜಾಗರೂಕತೆ. ಕೊಪ್ಪಳದವರು ನಾವು ಹೆಸರಾಗಬೇಕು. ನಾನು ಕೊಪ್ಪಳದವಾಗಿ ಹೇಳ್ತಾ ಇದ್ದೇನೆ, ಏನಾದ್ರೂ ಮಾಡಿ ಕಪ್ಪತ್ತು ಗುಡದ ಗಾಳಿ ನಿಮ್ಮಲ್ಲಿ ಬರಬೇಕು. ಅದು ಬರ್ತಾ ಇದೆ, ಆದ್ರೆ ಅದು ಬಂದು ಹೇಳ್ತಾ ಇದೆ, ನಾನು ಇಲ್ಲಿ ಬಂದ್ಕೊಂಡು ಹೊರಸಾಗ್ತೇನೆ, ನಾನು ಇಲ್ಲಿ ಬಂದ್ಕೊಂಡು ಅಶುದ್ಧ ಆಗ್ತಾರೆ. ನನ್ನನ್ನು ಶುದ್ಧ ಮಾಡಿಕೊಳ್ಳೋರು ಕೊಪ್ಪಳದವ್ರೆ, ಅವ್ರು ನನ್ನನ್ನು ಉಳಿಸಿಕೊಳ್ಳದೆ ಇದ್ರ ಸ್ವಾಮಿಗಳ ನಾ ಮುಂದೆ ಹೋಗ್ಬಿಡ್ತೇನೆ ಅಂತ ಅದು ಕಪ್ಪತ್ತು ಗುಡದ ಗಾಳಿ ಮುಂದೆ ಹೋಗ್ಬಿಡ್ತದೆ. ಅಪ್ಪ ಗಮನಿಸಬೇಕು. ನಮ್ಮ ಸುತ್ತಮುತ್ತಲನ್ನು ನಮಗ್ ಬೆಂಕಿ ಹೆತ್ತದಂದ್ರೆ ನಾವೇನ್ ತಿಳ್ಕೊತೀವಿ ಅಂದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೇವೆ. ಅವ್ರಿಗೆ ಹೆತ್ತೆ ತಗೊಂಡು ನಮ್ಗೇನು ಆಗೋದಿಲ್ಲ, ನಾವು ಆರಾಮಿರುತ್ತೆ. ಇಲ್ಲ, ಮಕ್ಕಳ ಮನೆಗೆ ಬೆಂಕಿ ಎತ್ತದಂದ್ರೆ ಆ ಬೆಂಕಿ ಇವತ್ತು ನಾಳೆ ನಮಗೂ ತಗೋತದ. ನಾವು ಜಾಗೃತರಾಗದೆ ಇದ್ರ ಅದು ನಮ್ಮನ್ನು ಕೂಡ ಸುಡ್ತಾ ಇದೆ. ಹಾಗಾಗಿ ಕೊಪ್ಪಳದ ಜನ ಶುದ್ಧ ಗಾಳಿಯನ್ನ, ಶುದ್ಧ ನೀರನ್ನ ಉಳಿಸುವಂತಹ ದಿಶೆಯಲ್ಲಿ ಕೊಪ್ಪಳದ ಎಲ್ಲ ವಿದ್ಯಾರ್ಥಿಗಳು, ಕೊಪ್ಪಳದ ಎಲ್ಲ ವಿದ್ಯಾರ್ಥಿನಿಯರು, ಕೊಪ್ಪಳದೆಲ್ಲ ಸ್ಕೂಲ್ ಕಾಲೇಜುಗಳು, ಕೊಪ್ಪಳದೆಲ್ಲ ಸಾರ್ವಜನಿಕರು, ಕೊಪ್ಪಳದೆಲ್ಲ ಮಹಾಸ್ವಾಮಿಗಳು, ಕೊಪ್ಪಳದ ಎಲ್ಲರೂ ಏಕಕಂಠದಿಂದ ಕೊಪ್ಪಳ ಬಚಾವು, ಕೊಪ್ಪಳ ಬಚಾವು, ಕೊಪ್ಪಳ ಬಚಾವು. ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ, ನಾವು ಆಡಳಿತಗಾರರ ಬಗ್ಗೆ ನಮಗೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ನಮಗ ಕೊಪ್ಪಳ ಉಳಿಬೇಕಷ್ಟೇ. ಕೊಪ್ಪಳ ಉಳಿಬೇಕಂದ್ರ ನಿಮ್ಮ ಈ
ಉದ್ಯಮಗಳನ್ನ ಮಂದಿ ಎಲ್ಲಿಲ್ಲವೋ, ಜನ ಎಲ್ಲಿಲ್ಲವೋ, ಜನರಿಗೆ ಎಲ್ಲಿ ತೊಂದರೆ ಆಗೋದಿಲ್ಲವೋ ಅಲ್ಲಿ ಹಾಕೋಳ್ರಿ, ನಮ್ದೇನು ಪ್ರಶ್ನೆ ಇಲ್ಲ. ಆದ್ರೆ ನಿಮ್ಗೆ ಉದ್ಯೋಗ ಕೊಡ್ತೇವೆ, ನಿಮ್ಗೆ ಬದುಕಲಿಕ್ಕೆ ರೊಕ್ಕ ಕೊಡ್ತೇವೆ, ನೀವು ನಾವೇನ್ ಮಾಡಿದ್ರೆ ಸುಮ್ಮನೆ ಅಂದ್ರ ಒಂದೊಂದು ಫ್ಯಾಕ್ಟ್ರಿ 10, 20, 30, 40 ಕೊಳವೆ ಹೊಗೆಯಿಂದ, ಆ ಕೊಳವೆಯಿಂದ ಹೊಗೆಯನ್ನು ಉಗುಳುವುದರ ಮೂಲಕವಾಗಿ ಇಡೀ ಕೊಪ್ಪಳದ ಈ ಪರಿಸರ ನಾಶ ಆಗ್ತಾ ಇದೆ. ಇದು ಸಣ್ಣದ ನಡೆ, ಇದು ಸಣ್ಣದ ಆಚಾರ, ಇದು ಸಮಾಜ ವಿರೋಧವಾಗಿರುವಂತಹ ಕೆಲಸ. ಹಾಗಾಗಿ ಕೊಪ್ಪಳ ಉಳಿಬೇಕಂದ್ರ ಕೊಪ್ಪಳದ ವಾತಾವರಣ ಶುದ್ಧವಾಗಿರ್ಬೇಕು, ಕೊಪ್ಪಳದವರ ಆರೋಗ್ಯ ಚೆನ್ನಾಗಿರ್ಬೇಕು, ಕೊಪ್ಪಳದವರು ಒಂದು 100 ವರ್ಷ ಬದುಕಬೇಕು. ಕೊಪ್ಪಳದವರಲ್ಲಿ 100 ವರ್ಷ ಬದುಕಬೇಕಂದ್ರೆ ಶುದ್ಧ ಗಾಳಿಯಿಂದ ಮಾತ್ರ ಬದುಕಲಿಕ್ಕಾಗುತ್ತೆ ವಿನಃ ಆ ಅಶುದ್ಧ ಗಾಳಿಯನ್ನು ತಗೊಂಡು ಡಸ್ಟ್ಬಿನ್ ಮಾಡಿಕೊಂಡು ನಮ್ಮ ಶರೀರ ಡಸ್ಟ್ಬಿನ್ ಆಯ್ತಂದ್ರ ನಮ್ಮ ಆಯುಷ್ಯದಲ್ಲಿ ಕೆಟ್ಟ ಪರಿಣಾಮ ಆಗುತ್ತೆ. ಅದಕ್ಕೆ ಕೊಪ್ಪಳದವರು ಗಿಡ ಹಚ್ಚಿರಿ, ಆದ್ರೆ ಗಿಡದ ಮೇಲೂ ಕೂಡ ಧೂಳು ಕುಂತು ಬಿಟ್ಟದ. ನಾನು ಅಲ್ಲಿ ಹೇಳ್ತಾ ಇದ್ದೆ ಒಂದು ಸಂಗತಿ ಏನಂದ್ರೆ, ನಿನ್ನೆ ಮೊನ್ನೆ ನಮ್ಮ ಸಾಲುಮರ ತಿಮ್ಮಕ್ಕ ತೀರಿ ಹೋಗಿದ್ದಾರೆ. ಸಾಲುಮರ ತಿಮ್ಮಕ್ಕನವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ತಿಮ್ಮಕ್ಕನಿಗೆ 100 ಮಕ್ಕಳೆಂದರೆ ಯಾರು ನಂಬುವರು? ನಮ್ಮ ತಿಮ್ಮಕ್ಕನಿಗೆ 100 ಮಕ್ಕಳೆಂದರೆ ಯಾರು ನಂಬುವರು? ಕಲ್ಲು ಹೊಡೆದು ಪಡೆದ ಪುಡಿಗಾಸಿಗೆ ಗಂಡನ ಕೂಲಿಯ ಬೆರೆಸಿ ಗಂಜಿಯ ಕುಡಿದು ಬಂಜಿಯನ್ನು ಸಬದ ಕಂದಿದರೆ ಆ ಮಹಾತಾಯಿ ಚಿಲುಮೆ ಚಿಮ್ಮಿದೇವೆ ವಾತ್ಸಲ್ಯ ಯಾರಿಗೂ ಕಾಣದ ಕನಸು ಆ ದಲಿತ ದಂಪತಿಗೆ. ತಮ್ಮೂರ ದಾರಿ ಉದ್ದಕ್ಕೂ ಎರಡೂ ಬದಿಗೆ ನೆಟ್ಟು ಬೆಳೆಸಿದರು ಆಲುವೆ ಸಸಿಯ 100. ಎಡೆಬಿಡದೆ ಎರಡು ಪ್ರೀತಿಯ ಧಾರೆ, ಸಾಲು ಮರಗಳ ನೆರಳಾಚಾಳ ಒಬ್ಬಂಟಿ, ನೋಡುಗಳು ಹಿಂಗದಕ್ಕರತೆಯಲ್ಲಿ ಗೌರವ ಪ್ರಶಸ್ತಿಗಳ ಸುಸ್ತಾಗಿರಿಸಿದವೇ ತಾಯಿ ಮಡಿಲಿನ ಭಾರ. ವನ ಮಹೋತ್ಸವ ನಾಗರಿಕರಬ್ಬರದ ಹೆಸರು, ಸ್ವಯಂ ಪ್ರೇರಣೆ ಸದ್ಗುರುಗೆ ಎರೆಯುವ ನೀರು, ಸ್ವಯಂ ಪ್ರೇರಣೆ ಸದ್ಗುರುಗೆ ಎರೆಯುವ ನೀರು. ಎಲ್ಲ ಹಿರಿಯರು ಸೇರಿಕೊಂಡು ಸ್ವಯಂ ಪ್ರೇರಣೆಯಿಂದ ಕೊಪ್ಪಳ ಬಚಾವೋ, ಕೊಪ್ಪಳ ಬಚಾವೋ, ಕೊಪ್ಪಳ ಬಚಾವೋ ಅಂತ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಸುಖವನ್ನ, ನಿಮ್ಮ ಸಂತೋಷವನ್ನ, ನಿಮ್ಮ ಸ್ವಾಸ್ಥ್ಯವನ್ನ, ನಿಮ್ಮ ಆರೋಗ್ಯವನ್ನ ಬಯಸ್ತಾ ಇದ್ದಾರೆ. ಇದ್ರಾಗ ಅವ್ರದ್ದೇನಿದೆ ಸ್ವಾರ್ಥ? ಅವ್ರು ಮನ್ಯಾಗ ತಮ್ಮ ಸ್ವಸ್ಥರು ಮಾಡಿದಂತ ರೊಟ್ಟಿ ತಿನ್ಕೊಂತ ಆರಾಮ್ ಮನ್ಯಾಗ ಗಾಡಿ ಮೇಲೆ ಕುಂತ್ಕೊಂಡು ಹೊತ್ತು ಕಳಿಬೋದಾಗಿತ್ತಲ್ಲ. ಪಿಂಚಣಿ ಮಂದಿದವರು ಆರಾಮ್ ಇರ್ಬೋದಾಗಿತ್ತಲ್ಲ ಮನ್ಯಾಗ. ಅವ್ರ್ಯಾಕೆ ಬೀದಿಗೆ ಬಂದಾರ? ಅವ್ರ್ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ? ಅವ್ರ್ಯಾಕೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಸಾಲುಮರ ತಿಮ್ಮಕ್ಕಾಗ್ಯಾರ. ಸಾಲುಮರ ತಿಮ್ಮಕ್ಕಾಗ್ಯಾರ. ಸ್ವಯಂ ಪ್ರೇರಣೆ ಅವರನ್ನ ಆಡಿಸ್ತಾ ಇದೆ. ಆ ಸ್ವಯಂ ಪ್ರೇರಣೆಯಿಂದ ಇಲ್ಲಿ ಬಂದು ಈ ಅಶುದ್ಧ ಗಾಳಿ ಹೋಗಬೇಕು, ನಮ್ಮ ಕೊಪ್ಪಳ ಜನ ಸ್ವಾಸ್ಥ್ಯರಾಗಿ ಆರೋಗ್ಯವಂತರಾಗಿ ಒಂದು 100 ವರ್ಷ ಕಡಿಮೆ ಇಲ್ಲದಂತೆ ಆಯುಷ್ಯ ಬದುಕಬೇಕು, ನಮ್ಮ ಕೊಪ್ಪಳದವರು ಚೆನ್ನಾಗಾಗಬೇಕು ಅನ್ನುವಂತಹ ಒಂದು ಸದ್ಭಾವನೆ, ಒಂದು ಸದಾಶಯ, ಒಂದು ಸದಭಿಪ್ರಾಯ, ಒಂದು ಹಿತಚಿಂತನೆ, ಕಳಕಳಿ ಅವರಲ್ಲದ. ಇಂಥವ್ರು ಸಿಗುದಿಲ್ಲ ನಮ್ಮ ಗದಿನಾಗ. ಯಾರು ಗದಗ ಬಚಾವ ಅನ್ನೋದಿಲ್ಲ ನಮ್ಮ ಗದಿನಾಗ. 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನೀರಿನಾಗ ಯಾರು ಕೇಳೋದಿಲ್ಲ ನಮಗೆ. ಆದ್ರೆ ಕಪ್ಪತ್ತು ಕೊಡಕ್ ಮಾತ್ರ ಜನ ಸೇರ್ತಾರೆ. ಹಾಗೇನೆ ಕೊಪ್ಪಳ ಉಳಿಬೇಕಂದ್ರೆ ಕೊಪ್ಪಳ ಬಚಾವ ಮಾಡ್ಲೇಬೇಕಾಗ್ಯದ. ಕೊಪ್ಪಳ ಬಚಾವ ಮಾಡ್ಲಿಕ್ಕೆ ಬೆಂಗಳೂರಲ್ಲಿ ಯಾರೋ ಬರೋದಿಲ್ಲ. ನಾವು ಗದಗಿನಾರು ಬರೋ ಅಗತ್ಯ ಇಲ್ಲ. ನೀವೇ ಏನ 7 ತಾಲೂಕಿನ ಜನ ಇದ್ರಿ. ಕೊಪ್ಪಳ ಜಿಲ್ಲೆಯ 7 ತಾಲೂಕಿನ ಜನ 1,50,000 ಜನ ಎದ್ದು ನಿಂತು ನಮ್ಮ ಕೊಪ್ಪಳಕ್ಕೆ ಶುದ್ಧ ಗಾಳಿ ಬೇಕು, ಕೊಪ್ಪಳಕ್ಕೆ ಶುದ್ಧ ನೀರು ಬೇಕು, ಕೊಪ್ಪಳ ಉಳಿಬೇಕು, ಕೊಪ್ಪಳ ಬೆಳಿಬೇಕು ಅನ್ನುವಂತಹ ಸಂಗತಿಗೆ ಕಟಿಬದ್ಧರಾಗಬೇಕಾಗಿದೆ. ಹಸಿರು ದೀಕ್ಷೆಯನ್ನ ತೊಟ್ಕೊಳ್ಬೇಕಾಗಿದೆ. ಆ ಹಸಿರು ದೀಕ್ಷೆಯಿಂದ ಮಾತ್ರ ನಮ್ಮ ಕೊಪ್ಪಳಕ್ಕೆ ಭವಿಷ್ಯ ಇದೆ. ನೋಡ್ರಿ, ಒಂದೊಂದು ಗಿಡ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನೆಲ್ಲ ಹೀರ್ಕೋತಾವ. ಅದು ಅಗತ್ಯ ಇದ್ದಷ್ಟು ಹೀರ್ಕೋತಾವ. ಅವು ಕೊಪ್ಪಳದ ವಾತಾವರಣದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಕಾರ್ಬನ್ ಇದೆ. ಹಾಗಾಗಿ ಧೂಳ ನಮ್ಮ ಮೈಯನ್ನು ಮೆತ್ತಿಕೋತಾ ಇದೆ, ಧೂಳ ನಮ್ಮ ಮೂಗನ್ನ ಪ್ರವೇಶ ಮಾಡ್ತಾ ಇದೆ, ಧೂಳ ಸಾಕು 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 ಅನಿಸ್ತಾ ಇದೆ. ನಮ್ಮ ಕಪ್ಪತ್ತಗುಡದಲ್ಲಿ ಲಕ್ಷ ಗಿಡ ಮರಗಳದಾವ. ಚನ್ನವೀರ ಕಣಿವೆಯವರ ಕವನ, ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಂದೇಟಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೊಡ. ಯಾವ ಹೆಸರು ತರುಣತೆಗಳ ತೋರಣ, ಬಂಧದಲ್ಲಿ ಬೆಳೆದಲ್ಲಿ ನಿಷ್ಕಾರಣ ಕಾರಣ. ನೀಲಂಬರ ತೆರೆ ಕಂಕಣ, ನೀಲಂಬರ ತೆರೆ ಕಂಕಣ ಕಂದಳಿರ್ನ ಕಾವಣ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿಹಾಡಿನ ರಿಂಗಣ. ಹೂವಿಗೆ ಬಿಂಬಿಯ ಮೈ ಕೈಗಳ ಸ್ಪರ್ಶನ, ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ. ಮಂದಳಿರ್ನ ಮೇಲ್ ಮಾಳೆಯ ಮದು ಕೋಗಿಲೆಗಾಸರ, ಎಲೆ ಇಬ್ಬಿಸಿ ಕುಕ್ಕಿಲುಡುತ್ತಿರೆ ಎಲೆಗಳ ಮರ್ಮರ. ಅವನುಸಿರಿಗೆ ಸುಸುರಿನ ಕಂಪಿನ ತಳಿ ಚುಮುಕರ, ಆಲುಬಳ್ಳಿ ಜೋಲುಬಳ್ಳಿ ತೂಗು ಮತ್ತು ಚಂಚಲ. ಜುಯಿಲಿನಲ್ಲಿ ಕಣಕಲು ರೀತಿ ಜೋಗುಳುವೆ ಪಾಲನ, ವಿಶ್ವದೊಳಗೆ ಕಲಿಸನೆಂದು ಪಾಲು ಜೇನಿನ ಮಳೆಯರ.
ಕೆರೆಯ ನೆನರು ಹುಲ್ಲು ಹಸುರನ ಕಮಲ್ಲಿನ ಮುಸುಗನ ಮುಗುದ ತನ್ನ ಮನೆಗೆಲಸದೆ ಗುಣಗೊಳಿಸುವ ಹಾಡನ ಹಕ್ಕಿ ಜೋಡು ಒಂದು ಗೂಡಿ ಉಳಿಯುತ್ತಿರುವ ಹುಮ್ಮಸ ಬನರೈಸರಿ ಕುಶಲ ಕುಂಚ ಚಿತ್ರದಂತೆ ಹೊಸವಸ ಆ ಗಿಡ ಈ ಗಿಡ ಒಂದೊಂದು ಜಂಗುಡ ಬಂದೇಬಿಗೆ ನೆಲಗಾಯಿಯ ಒಂದೊಂಡೆಯ ಹೊಂಗುಡ. ಅದ್ಭುತವಾಗಿರುವಂತಹ ಸೃಷ್ಟಿ ಅದು ನಮ್ಮ ತಾಯಿ ಇದ್ದಂಗ. ಇವತ್ತು ತಾಯಿಯನ್ನು ಹಲಸು ಮಾಡುವಂತ ಮಕ್ಕಳು ಹುಟ್ಟಿದ್ದಾರೆ. ಆ ತಾಯಿ ಪರಿಸರ, ಫಾರೆಸ್ಟ್ ಈಸ್ ನಥಿಂಗ್ ಬಟ್ ಅವರ್ ಓನ್ ಮದರ್, ನೇಚರ್ ಈಸ್ ನಥಿಂಗ್ ಬಟ್ ಅವರ್ ಓನ್ ಮದರ್, ನಾಟ್ ಸ್ಟೆಪ್ ಮದರ್. ಅಂದ್ರೆ ನಿಸರ್ಗವೇ ನಮ್ಮ ತಾಯಿ, ನಿಸರ್ಗವೇ ನಮ್ಮ ಹೆತ್ತ ತಾಯಿ. ಅಂತಹ ಹೆತ್ತ ತಾಯಿಯನ್ನು ಕಾರ್ಬನ್ ಅನ್ನುವಂತಹ ಈ ವಿಶ್ವದಿಂದ ಹೊಲಸು ಮಾಡುವಂತ ಮಕ್ಕಳು ಹುಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ದುಡ್ಡದ, ದುಡ್ಡಿನಿಂದ ಏನೆಲ್ಲ ನಾವು ಮಾಡಬಹುದು ಅನ್ನುವಂಥ ದುರಹಂಕಾರ ಅವ್ರಿಗದ. ಆದ್ರೆ ಕೊಪ್ಪಳ ಜನ ಒಕ್ಕಟ್ಟಾದ್ರ, ಕೊಪ್ಪಳ ಜನ ಎದ್ದು ನಿಂತರ ಕೊಪ್ಪಳದವರು ಒಂದೇ ನಮಗೆ ಶುದ್ಧ ಗಾಳಿ ಬೇಕು, ಶುದ್ಧ ನೀರು ಬೇಕು. ಯಾಕಂದ್ರೆ ನಮ್ಮ ಬದುಕು ಹಕ್ಕಿದೆ, ಸಂವಿಧಾನದತ್ತವಾಗಿ ನಮಗೆ ಬದುಕು ಹಕ್ಕಿದೆ. ಆ ಬದುಕು ಹಕ್ಕನ್ನ, ಶುದ್ಧ ಗಾಳಿಯನ್ನು ಕೆಡಿಸಿ ನಮ್ಮ ಬದುಕು ಹಕ್ಕನ್ನ ಈ ಬಂಡವಾಳಶಾಹಿಗಳು ಇವರು ಅದನ್ನು ಕಸಿದುಕೊಳ್ತಾ ಇದ್ದಾರೆ. ನಮಗೆ ಶುದ್ಧ ಗಾಳಿ ಬೇಕು, ನಾವು ಬದುಕಬೇಕು, 100 ವರ್ಷ ಬದುಕಬೇಕು ಅನ್ನುವಂತಹ ಸಂಗತಿಯನ್ನ ಕೊಪ್ಪಳದವ್ರು ಹೇಳ್ಬೇಕಾಗ್ಯಾರ. ನೀವು ಕೊಪ್ಪಳದವ್ರು ಹೇಳದೇ ಇದ್ರ ನಾವು ಹೊರಗಿನವ್ರು ಬಂದು 2 ದಿವಸ ಹೇಳಕ್ ಸಾಧ್ಯದ, ಕಟ್ಟಿದ ಬುತ್ತಿ ಹೇಳಿಕೆ ಮಾತು 2 ದಿವಸ ನಡೆಯಲಿಕ್ಕೆ ಸಾಧ್ಯದ. ನೀವು ಜಾಗೃತರಾಗಬೇಕು, ಕೊಪ್ಪಳದವರು ಜಾಗೃತರಾಗಬೇಕು. ಕೊಪ್ಪಳದವರು ಜಾಗೃತರಾಗಿ ಕೊಪ್ಪಳದ ವಾತಾವರಣವನ್ನು ಉಳಿಸ್ಕೋಬೇಕು. ಕೊಪ್ಪಳದ ವಾತಾವರಣವನ್ನು ಉಳಿಸಿಕೊಳ್ಳುವುದರ ಮೂಲಕವಾಗಿ ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಕೊಪ್ಪಳ ನಂಬರ್ 1 ಅನಿಸುವಂತಹ ಮಾತಿಗೆ ಅದು ಬರಬೇಕಾಗಿದೆ. ನಮ್ಮ ಗದಗ ಬಂದಿದೆ. ಗದಗು ಕಪ್ಪತ್ತು ಗುಡ್ಡದ ಕಾರಣದಿಂದ ಶುದ್ಧ ಗಾಳಿಯಲ್ಲಿ ನಂಬರ್ 1, ಇಡೀ ದೇಶದಲ್ಲಿ ಶುದ್ಧ ಗಾಳಿಯಲ್ಲಿ ನಂಬರ್ 1 ಅದು ಬಂದದ. ಇದ ಬಂಡವಾಳಶಾಹಿಗಳು ನಮ್ಮ ಕಪ್ಪತ್ತು ಗುಡ್ಡ ಕೊಕ್ಕೆ ಹಾಕ್ಲಿಕ್ಕೆ ಬಂದಿದ್ರು. ಅಲ್ಲಿ ಬಂಗಾರದ ಗಣಿಗಾರಿಕೆ ಮಾಡಬೇಕಂತ ಬಂದ್ರು, ನಾವು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಇವ್ರು ಏನ್ ಮಾಡ್ತಿದ್ರು ಅಂದ್ರ ಒಂದು 100 ಫೂಟ್ ಬೋರ್ ಕೊರೆಯೋದು, 50 ಫೂಟ್ ಬೋರ್ ಹಾಕೋದು, ಆ ಬೋರ್ ಮೇಲೆ ಸೋಡಿಯಂ ಸೈನೈಡ್ ಹಾಕೋದು. ಆ ಸೋಡಿಯಂ ಸೈನೈಡ್ ಹಾಕಿ ಆ ಸೋಡಿಯಂ ಸೈನೈಡ್ ಒಳಗೆ ಏನ್ ಮಾಡ್ತಂದ್ರ ಕಪ್ಪತ್ತು ಗುಡ್ಡದ ಬಂಗಾರದ, ಅದು ಬಂಗಾರ ಬೇರೆ ಮಾಡ್ತದ, ಮಣ್ಣು ಬೇರೆ ಮಾಡ್ತದ. ಬಂಗಾರ ತಕೊಂಡ್ಬಿಡುದು, ಆ ಮಣ್ಣೊಳಗನ ಸೋಡಿಯಂ ಸೈನೈಡ್ ಡೆಡ್ಲಿ ಪಾಯ್ಸನ್ ಅದು ಮಣ್ಣೊಳಗೆ ಉಳಿದು ಬಿಡ್ತಿತ್ತು. ಅದು ಅಷ್ಟೇ ಅಲ್ಲ, ಅದು ಮಣ್ಣಾದಂತಹ ಡೆಡ್ಲಿ ಪಾಯ್ಸನ್ ಸೋಡಿಯಂ ಸೈನೈಡ್ ಮುಂದೆ ಹರಿತಾ ಹರಿತಾ ಹೋಗಿ ಅದು ತುಂಗಭದ್ರಾ ನದಿಗೆ ಸೇರುವಂತ ಅಪಾಯ ಇತ್ತು. ಪರಿಣಾಮ ಜನ, ಜಂಗಲ್, ಜಾನುವಾರು, ಜಲ, ಜಮೀನು ಎಲ್ಲವೂ ವಿಷಮಯ ಆಗುವಂತಹ, ಭೂಪಾಲ್ ಅನಿಲ ದುರಂತಕ್ಕಿಂತ ದೊಡ್ಡ ದುರಂತ ಆಗುವಂತಹ ಸನ್ನಿವೇಶ ನಮ್ಮ ಕಪ್ಪತ್ತು ಗುಡ್ಡಕ್ಕೆ ಬಂದಿತ್ತು. ಹಾಗಾಗಿ ನಾವು ಗದಗಿನ ಜನ ಸಂಘಟನೆಯಾಗಿ ಇಡೀ ಗದಗಿನ ಜನ ಒಕ್ಕಟ್ಟಾಗಿ ಕಪ್ಪತ್ತು ಗುಡ್ಡ ನಮ್ಮದು, ಕಪ್ಪತ್ತು ಗುಡ್ಡವನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಿ ಜನ ಎದ್ದಂತ ಕಾರಣದಿಂದ ಇವತ್ತ ಕಪ್ಪತ್ತು ಗುಡ್ಡ ಉಳಿದ, ಕಪ್ಪತ್ತು ಗುಡ್ಡ ಬೆಳೀತಾ ಇದೆ. ನಾನು ನಿಮ್ಮನ್ನೆಲ್ಲರನ್ನೂ ಕಪ್ಪತ್ತು ಗುಡ್ಡ ಕರೀತಾ ಇದ್ದೇನೆ. ಕಪ್ಪತ್ತು ಗುಡ್ಡ ಕರೀತಂತ ಮುಂಚೆ ನಿಮ್ಮ ಮನೆ ಸ್ವಚ್ಛ ಮಾಡಿಕೊಡ್ರಿ, ನಿಮ್ಮೂರು ಸರಿ ಇಟ್ಕೊಡ್ರಿ, ನೀವು ಸರಿಯಾಗಿರ್ರಿ. ದುಡ್ಡಿಗೆ ಆಸೆ ಮಾಡಬೇಡ್ರಿ. ಅವರು ದುಡ್ಡು ಕೊಡ್ತಾರ, ಅವರು ದುಡ್ಡು ಎಸುತ್ತಾರೆ. ಯಾಕಂದ್ರೆ ಅವ್ರಲ್ಲಿ ದುಡ್ಡು ಅದ, ಅವರಲ್ಲಿ ಮನುಷ್ಯತ್ವ ಇಲ್ಲ, ಅವರಲ್ಲಿ ದುಡ್ಡು ಅದ. ಆ ದುಡ್ಡನ್ನು ಕೊಟ್ಟು ನಮ್ಮನ್ನೆಲ್ಲ ಕೊಂಡ್ಕೋಬೇಕಂತಾರ. ನಾವು ಅದಕ್ಕೆ ಆಸೆ ಮಾಡಬಾರ್ದು. ನಮಗೆ ಶರಣರ ಕೃಪಾ ಅದ, ಗವಿಸಿದ್ದೇಶನ ಕೃಪಾ ಅದ, ಬಸವಾದ ಶರಣರ ಕೃಪಾ ಅದ. ಆ ಬಸವಾದ ಶರಣರ ಕೃಪೆಯಿಂದ ನಾವು ಬದುಕ್ತಾ ಇದ್ದೀವಿ. ನಮಗೆ ಯಾರು ಹಂಗು ಬೇಡ. ನಮಗೆ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ವಾತಾವರಣ ಕೊಪ್ಪಳದಾಗಿದ್ರ ಆ ಮೂಲಕವಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೊಪ್ಪಳದವರು ಜಾಗೃತರಾಗಬೇಕು, ನೀವು ಎಚ್ಚರಾಗಬೇಕು. ಮಲ್ಕೊಂಡನ್ನು ಎಬ್ಬಿಸ್ಬೋದು, ಮಲ್ಕೊಂಡನ್ನು ಮಾಡೋರ್ನ ಯಾರು ಎಬ್ಸಕ್ಕಾಗತ್ತ? ಇಷ್ಟು 19 ದಿವಸ ಆಯ್ತು. ಇವತ್ತಿಗೆ ನಿನ್ನೆ ಉಸ್ತುವಾರಿ ಸಚಿವರು ಬಂದು ಭೇಟಿಯಾಗಿ ಹೇಳಿ ಹೋಗಿದಾರಂತೆ. ಈಗಾಗಲೇ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಶುದ್ಧಿ ಆಗ್ಯದ, ಇಡೀ ಕರ್ನಾಟಕದಿಂದ ದೊಡ್ಡ ಶುದ್ಧಿ ಆಗ್ಯದ. ಆದ್ರೆ ಕೊಪ್ಪಳ ಬಚಾವು ಅನ್ನುವಂತ ಸಂಗತಿ ಒಳಗ ಕೊಪ್ಪಳದವ್ರು ಮುಂಚೂಣಿಯಲ್ಲಿ ನಿಂತಿರ್ಬೇಕು, ಕೊಪ್ಪಳದವ್ರು ಮುಂದೆ ಬರಬೇಕು. ಕೊಪ್ಪಳದವ್ರ ಜವಾಬ್ದಾರಿ ಜಾಸ್ತಿ ಇದೆ. ಹಾಗಾಗಿ ಜನಸಂಘಟನೆಯ ಮೂಲಕವಾಗಿ ಒಂದು ಹೋರಾಟ ಯಶಸ್ವಿ ಆಗ್ತಾ ಇದೆ. ಜನರು ಎದ್ದು ನಿಂತರ ಕುವೆಂಪು ಹೇಳ್ತಾರೆ, ಶ್ರೀಸಾಮಾನ್ಯನೇ ಧನ್ಯಂ, ಶ್ರೀಸಾಮಾನ್ಯನೇ ಮಾನ್ಯಂ. ರಾಮಾಯಣ ದರ್ಶನದಲ್ಲಿ ಮಾತಿದೆ, ಶ್ರೀಸಾಮಾನ್ಯನೇ ಧನ್ಯ, ಶ್ರೀಸಾಮಾನ್ಯನೇ ಮಾನ್ಯ ಅಂತ. ಕೊಪ್ಪಳ ಜಿಲ್ಲೆಯ 7 ತಾಲೂಕಿನ ಜನ ಎದ್ದು ನಿಂತು ಕೊಪ್ಪಳವನ್ನು ಉಳಿಸಿಕೊಳ್ಳುವಂತಹ ಒಂದು ಕಟಿಬದ್ಧತೆಯನ್ನ, ಒಂದು ದೀಕ್ಷೆಯನ್ನು ತೊಡುವಂತಹ ದಿವಸ ಸನ್ನಿವೇಶ ಬಂದಾಗ್ಯದ. ಇವೆಲ್ಲ ತಯಾರಾಗಬೇಕು. ಆಯುರ್ವೇದಿಕ್ ಡಾಕ್ಟರ್ಸು,
ಆಯುರ್ವೇದಕ್ಕೆ ಪ್ರಚಾರ ಮಾಡತಕ್ಕಂಥ ಎಲ್ಲರೂ ಶುದ್ಧ ಪರಿಸರವನ್ನು ಉಳಿಸುವಂತಹ ದಿಶೆಯಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಜನರಿಗೆ ಶುದ್ಧ ಗಾಳಿ ಶುದ್ಧ ನೀರು ಇತ್ತಂದ್ರ ಒಂದು 100 ವರ್ಷ ಗ್ಯಾರಂಟಿ, ಸರ್ಕಾರಿ ಗ್ಯಾರಂಟಿ ಕೊಡ್ತಾ ಇದೆ ನಮಗೆ ಆ ಗ್ಯಾರಂಟಿಗಿಂತಲೂ ಶುದ್ಧ ಗಾಳಿಯ ಗ್ಯಾರಂಟಿ ನಮಗೆ ಬೇಕಾಗಿದೆ. ಶುದ್ಧ ಗಾಳಿ ಉಳಿಬೇಕಾಗಿದೆ. ಶುದ್ಧ ಗಾಳಿಯ ಮೂಲಕವಾಗಿ ನಾವು ಬದುಕುವಂತಹ ಸನ್ನಿವೇಶವನ್ನ ಸರ್ಕಾರಗಳು ನಾವು ಸೃಷ್ಟಿ ಮಾಡಲಿ. ನಾನು ಸರ್ಕಾರಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಜನರಿಗೆ ಯಾವ್ದು ಬೇಕೋ ಅದನ್ನು ಕೊಡ್ರಿ. ಜನ ನಿಮ್ಮನ್ನ ಆರಿಸಿ ಕಳಿಸಿದ್ದಾರೆ. ಜನ ಯಾವ್ದು ಬೇಡ ಅಂತಾರೆ ಅದನ್ನ ನೀವು ಜನರಿಂದ ಹಿಂದಕ್ಕೆ ತಕ್ಕೊಡ್ರಿ. ಆ ಮೂಲಕವಾಗಿ ಜನಹಿತ ಸರ್ಕಾರ ಅನ್ನುವಂತ ಹೆಸರನ್ನ ನೀವು ಪಡ್ಕೊಡ್ರಿ. ಜನರ ವಿರೋಧವಾಗಿ, ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ, ಜನರೇ ನಾಯಕರು, ಜನರೇ ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ಪ್ರಜೆಗಳಿಗೆ ಏನ್ ಅಗತ್ಯ ಇದೆ ಅದನ್ನ ಚುನಾಯಿತ ಸರ್ಕಾರಗಳು ಜನರಿಗೆ ಒದಗಿಸಬೇಕು. ಆ ಮೂಲಕವಾಗಿ ಜನರ ಹಿತ ಕಾಪಾಡ್ತೋಣ ಅನ್ನುವಂತಹ ಹೆಸರನ್ನ ಸರ್ಕಾರಗಳು ತೆಗೆದುಕೊಳ್ಬೇಕು ಅಂತ ಹಾರೈಸ್ತಾ, ಇವತ್ತು ಬಂದು ನಾನು ಇಲ್ಲಿ ಭಾಗವಹಿಸಲಿಕ್ಕೆ ಕಾರಣೀಭೂತರಾದಂತಹ ನಮ್ಮ ಪ್ರಿನ್ಸಿಪಾಲ್ ಅಲ್ಲಂಪ್ರಭು ಬೆಟದೂರ್ ಅವರಿಗೆ ಮತ್ತು ಕೊಪ್ಪಳ ಬಚಾವೋ ಆಂದೋಲನದ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.